ಹಾಯ್ ಗಾಯ್ಸ್, ಎಲ್ಲರೂ ಟೆಂಪಲ್ಗೆ ಸುಸ್ವಾಗತ. ಇದು ನಮ್ಮ ಭಾರತದ ಅತ್ಯಂತ ಅದ್ಭುತ ವಾಸ್ತುಶಿಲ್ಪದಲ್ಲಿ ಒಂದಾಗಿದೆ. ಮಹಾರಾಷ್ಟ್ರದ ಎಲ್ಲೋರ ಗುಹೆಗಳಲ್ಲಿ ಕೈಲಾಸ ದೇವಾಲಯವು ಇತಿಹಾಸ ಸುಮಾರು 1200 ವರ್ಷಗಳ ಹಿಂದೆ ರಾಷ್ಟ್ರಕೂಟರು ಮಹಾರಾಜರಾದಂತಹ ಕೃಷ್ಣ ಪ್ರಥಮ ಕಾಲದಲ್ಲಿ ಈ ಭವ್ಯ ದೇವಾಲಯವನ್ನು ನಿರ್ಮಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಈ ದೇವಾಲಯದ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇದನ್ನು ಸಾವಿರಾರು ಕಲ್ಲುಗಳು ಜೋಡಿಸಿ ಕಟ್ಟಿಲ್ಲ. ಬದಲಿಗೆ ಒಂದೇ ಬೃಹತ್ ಪರ್ವತ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತಿ ಈ ಅದ್ಭುತ ದೇವಾಲಯವನ್ನು ನಿರ್ಮಿಸಲಾಯಿತು. ಇದು ವಿಶ್ವದ ಅತಿದೊಡ್ಡ ಏಕಶಿಲಾ ದೇವಾಲಯವೆಂದು ಪ್ರಸಿದ್ಧವಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ಶಿವಪಾರ್ವತಿ, ರಾಮಾಯಣ, ಮಹಾಭಾರತ ಮತ್ತು ಅನೇಕ ಪುರಾಣ ಕಥೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಪ್ರತಿಯೊಂದು ಶಿಲ್ಪವು ಆ ಕಾಲದ ಶಿಲೆಗಳಿಗೆ ಅದ್ಭುತವಾದ ಪ್ರತಿಮೆ ಸಾಕ್ಷಿಯಾಗುತ್ತದೆ. ಎಲ್ಲೋರ ಗುಹೆಗಳ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿ ಬೌದ್ಧ, ಹಿಂದೂ ಮತ್ತು ಜೈನ ಧರ್ಮಗಳ ಗುಹೆಗಳು ಒಂದೇ ಸ್ಥಾನಗಳಲ್ಲಿ ಕಾಣಿಸುತ್ತದೆ. ಇದು ಭಾರತದ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಪ್ರತೀಕವಾಗಿದೆ. 1983ರಲ್ಲಿ ಯುನೆಸ್ಕೋ ಎಲ್ಲೋರ ಗುಹೆಗಳನ್ನು ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಿತು. ಇಂದಿಗೂ ವಿಶ್ವದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಪ್ರವಾಸಿಗರು ಮತ್ತು ಭಕ್ತರು ಈ ಅದ್ಭುತವನ್ನು ಕಣ್ಣತುಂಬಿಕೊಳ್ಳಲು ಇಲ್ಲಿಗೆ ಆಗಮಿಸುತ್ತಾರೆ. ಸಾವಿರಾರು ವರ್ಷಗಳಿಂದ ಆಧುನಿಕ ಯಂತ್ರಗಳಿಲ್ಲದೆ ನಿರ್ಮಿಸಿದ ಈ ದೇವಾಲಯವನ್ನು ನೋಡಿದಾಗ ನಮ್ಮ ಪೂರ್ವಜರ ಕಲೆ, ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಹೆಮ್ಮೆ ಪಡಲೇಬೇಕು. ಈ ಅದ್ಭುತ ದೇವಾಲಯವನ್ನು ನಿಮ್ಮ ಅಭಿಪ್ರಾಯ ಮತ್ತು ಕಮೆಂಟ್ ಅಲ್ಲಿ ತಿಳಿಸಿ. ಇಂತಹ ದೇವಾಲಯ ಮತ್ತು ಪ್ರವಾಸ ವಿಡಿಯೋ ನೋಡಲು ನಮ್ಮ ಚಾನಲನ್ನು ಫಾಲೋ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಬಾಯ್.